ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚರಣ್ ಮಾತಾಡ್ತಿರೋದು. ಫಸ್ಟ್ ಟೈಮ್ ನನ್ನ ಚಾನೆಲ್ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ. ಚಿಕ್ಕಬಳ್ಳಾಪುರದಲ್ಲಿ ಲೊಕೇಟ್ ಆಗಿರುವ ಈಶಾ ಫೌಂಡೇಶನ್ಗೆ ಹೋಗ್ತಿದೀವಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಫೈನಲಿ ಬಂದ್ವಿ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಇಲ್ಲಿ ಎಂಟ್ರಿಗೆ ಯಾವುದೇ ತರ ಫೀಸ್ ಇಲ್ಲ, ಬಟ್ ಪಾರ್ಕಿಂಗ್ ಮಾತ್ರ ಕೊಡ್ಬೇಕಷ್ಟೇ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾಗಮಂಟಪ ಅಂತ ಒಂದು ದೇವಸ್ಥಾನ ಇರುತ್ತೆ ಮುಂದೆ. ಅಲ್ಲಿ ಮುಂದೆ ಹೋದ್ರೆ ಅಲೋ ಇಲ್ಲ ಫೋನು, ಅದಕ್ಕೆ ಇಲ್ಲಿಂದಾನೆ ತೋರಿಸ್ತಿದ್ದೀನಿ. ಸಕ್ಕದಾಗಿ ಕಾಣ್ತಿದೆ ಇಲ್ಲಿಂದ. ಇದು ಲೊಕೇಟ್ ಆಗಿರೋದು ಚಿಕ್ಕಬಳ್ಳಾಪುರಲ್ಲಿ. ಗೌರಿಬಿದನೂರಿಂದ 40 ಕಿಲೋಮೀಟರ್ ಆಗುತ್ತೆ. ಬೈಕಲ್ಲಿ ಬರೋರು ಬೈಕಲ್ಲಿ ಬರ್ಬೋದು, ಕಾರಲ್ಲಿ ಬರ್ಬೋದು. ನೀವು ನೋಡ್ತಿರ್ಬೋದು, ಸಕ್ಕದಾಗಿ ಕಾಣಿಸ್ತಿದೆ ವ್ಯೂ ಮಾತ್ರ. ಇಲ್ಲಿಗೆ ಬಸ್ಸಲ್ಲೂ ಬರ್ಬೋದು. ಚಿಕ್ಕಬಳ್ಳಾಪುರ ಬಸ್ ಸ್ಟಾಂಡ್ ನಿಂದ 30 ರೂಪಾಯಿ ತಗೊಳ್ತಾರಷ್ಟೇ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ, ರಾತ್ರಿ 7 ಗಂಟೆ ಕರೆಕ್ಟ್ ಆಗಿ ಲೇಸರ್ ಶೋ ನಡೆಸ್ತಾರೆ ಇಲ್ಲಿ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೆಟ್ಟ ಗುಡ್ಡಗಳ ಮಧ್ಯೆ ಸೂಪರ್ ಆಗಿ ಕಾಣಿಸ್ತಿದೆ. ಸಕ್ಕದಾಗಿ ಕಾಣ್ತಿದೆ. ಇದೇ ತರ ಸ್ಟ್ಯಾಚ್ಯೂ ತಮಿಳ್ನಾಡು ಕೊಯಂಬತ್ತೂರಲ್ಲೂ ಇದೆ. ಅದು ತುಂಬಾ ಫೇಮಸ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇದೆ. ಹೆಡ್ ಆಫ್ ದಿ ಫೌಂಡೇಶನ್ ಯಾರು ಅಂದ್ರೆ ಶ್ರೀ ಜಗದೀಶ್ ವಾಸುದೇವ್ ಅಂತ. ಅವರು ಸೆಪ್ಟೆಂಬರ್ 3, 1957ರಲ್ಲಿ ಜನಿಸಿದ್ದಾರೆ. ಹಾಗೆ ಮುಂದೆ ಹೋಗೋಣ. ಸುಮಾರು 112 ಅಡಿ ಇದೆ ಇದು. ತ್ರಿಶೂಲ ನೋಡ್ತಿರ್ಬೋದು ಎಷ್ಟುದ್ದ ಇದೆ ಅಂತ. ಬಹಳ ದೊಡ್ಡದಾಗಿ ಇದೆ. ಇಲ್ಲಿ ಬಂದು ನೋಡಿದ್ರೆ ಫೋಟೋ ಅಲ್ಲಿ ಚಿಕ್ಕದಾಗಿ ಕಾಣುತ್ತೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಈ ಕಂಬಿಗಳು ಏನಕ್ಕೆ ಹಾಕಿದ್ದಾರೆ ಅಂದ್ರೆ, ಟೂರಿಸ್ಟ್ ಪ್ಲೇಸ್ ಅಲ್ವಾ, ಎಲ್ರು ಬಂದು ದೇವ್ರನ್ನ ಮುಡ್ತಾ ಇರ್ತಾರೆ ಅಂತ ಈ ತರ ಅಡ್ಡ ಹಾಕಿದ್ದಾರೆ. ಕ್ಲೈಮೇಟ್ ತಕ್ಕನಂಗೆ ಸಕ್ಕದಾಗಿದೆ. ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಹತ್ರ ಬಂದ್ರೆ. ನೀವು ನೋಡ್ತೀರಾ ಹಾಗೆ, ಇದು ಫುಲ್ ಫೌಂಡೇಶನ್ 25ರಿಂದ 30 ಎಕರೆ ಇರುತ್ತೆ. ಇದು ಜನವರಿ 15, 2023ರಂದು ಸ್ಥಾಪಿಸಿದ್ದಾರೆ. 112 ಅಡಿ, ಬಹಳ ದೊಡ್ಡದಾಗಿದೆ. ಕತ್ತಿಗೆ ಹಾಕಿರೋದು ದಾರ ಅಲ್ಲ, ಅದು ರುದ್ರಾಕ್ಷಿ ಹಾರ. ಬಹಳ ದೊಡ್ಡದಾಗಿದೆ ಅದು. ಹಂಗೆ ಮುಂದೆ ಬಂದ್ರೆ ನೀವು ನೋಡ್ತಿರ್ಬೋದು, ಇಲ್ಲೊಂದು ಹೋಟ್ಲು ಕಾಣಿಸುತ್ತೆ. ಊಟದ ಸೌಲಭ್ಯನೂ ಇರುತ್ತೆ. ಮಲ್ಲಿಗೆ ಮಾತು, ಚೆನ್ನಾಗಿದೆ ಹೆಸರು. ಮಳೆ ಬಿದ್ದಿರೋದಕ್ಕೆ ವ್ಯೂ ಸಕ್ಕದಾಗಿ ಕಾಣಿಸ್ತಿದೆ. ಸೊ ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್.